ಬಿಸ್ಲು. ಸಂಜೆ ಆಯ್ತಲ್ಲ, ಏನ್ ಬಿಸ್ಲು? ಕಾಲ್ ನೋಡ್ತಿದ್ಯಾ? ಆಟೋಲ್ ಹೋಗ್ಬೇಕಾ? ಅಯ್ಯೋ ಬೇಡ ಬೇಡ, ಮೀಟರ್ ಮೇಲೆ ಕಾಸು ಕೇಳ್ತಾರೆ. ಅದ್ರ ಬಗ್ಲು ಒಂದೊಂದು ಐಸ್ ಕ್ರೀಮ್ ತಿನ್ನೋಣ. ಬೇಡ ಬೇಡ, ಒಂದೇ ಐಸ್ ಕ್ರೀಮ್ ಅಲ್ಲಿ ಇಬ್ರು ತಿನ್ನೋಣ. ಐಸ್ ಕ್ರೀಮ್ ಅಲ್ಲಿ ತುಂಬಾ ಶುಗರ್ ಇರುತ್ತೆ, ನೀನ್ ತಿನ್ಬಾರ್ದು. ಯಾವಾಗ್ಲೂ ಒಂದ್ಸಲ ತಾನೆ. ಪ್ಲೀಸ್ ಸೀತಮ್ಮ, ನಾಲ್ಗೆ ಎಲ್ಲ ಬಿಸಿ ಆಗಿದೆ. ಕೂಲ್ ಮಾಡ್ಕೊಳ್ಳೋಣ. ನೀವ್ 50, ನಾ 50. ಪ್ಲೀಸ್. ನೋ. ಹೋಗ್ಲಿ, 80-20 ಇದಕ್ಕಿಂತ ಕಮ್ಮಿ ಕೇಳ್ಬೇಡ. ಪ್ಲೀಸ್ ಸೀತಮ್ಮ. ಹೇಳಿಯಪ್ಪ. ಸೀತಾ, ಎಲ್ಲಿದೀಯಮ್ಮ? ಆಫೀಸಿಂದ ಹೊರಟಿದ್ದೀನಪ್ಪ. ಯಾಕೆ? ಗೂಂಡಾಗಳು ಮನೆ ಹತ್ರ ಬಂದ್ಬಿಟ್ಟಿದಾರಮ್ಮ. ನೀನೀಗ್ಲೇ ಬರ್ಬೇಡ, ಮಗು ಅವ್ರನ್ನ ನೋಡಿದ್ರೆ ಗಾಬರಿ ಆಗುತ್ತೆ. ನಾನು ಅವ್ರು ಹೋದ್ಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಬರಮ್ಮ. ಸರಿಯಪ್ಪ. ಆಗ್ಲೇನೋ ಕೇಳ್ತಿದ್ದೆ? ಏನೂ ಇಲ್ಲ ಬಿಡು. 80-20 ಓಕೆನಾ? ಚಿಕ್ಕು ವೆನಿಲಾ ಐಸ್ ಕ್ರೀಮು, ನನಗೆ 80, ನಿನಗೆ 20. ಓಕೆನಾ? ಓಕೆ. ಅದೇ 50-50. ಹಾಗಿದ್ರೆ ಬೇಡ, ನಡಿ. ಇಲ್ಲ ಇಲ್ಲ, 80 ನಿನ್ಗೆ, 20 ನನಗೆ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರೆ ಅಲ್ವಾ ಸೀತಮ್ಮ? ಹೇಗೆ? ಹೇಗಿದ್ರು ಹೊರಗಡೆ ಬಂದಿದೀವಲ್ಲ, ನಿಧಾನಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ. ಆದ್ರೆ ಇನ್ನೊಂದ್ ವರ್ಷ ನೀನ್ ಐಸ್ ಕ್ರೀಮ್ ಕೇಳಂಗಿಲ್ಲ. ಓಕೆ ಸೀತಮ್ಮ. ಓಕೆ, ಐ ಆಮ್ ಅ ವೆರಿ ಜಾಯ್ಫುಲ್ ಪರ್ಸನ್. ನಂಗೆ ಈ ಲೈಫಲ್ಲಿ ತುಂಬಾ ಸ್ಟ್ರೆಸ್ಡ್ ಆಗಿರೋರು ಕಂಡ್ರಾಗಲ್ಲ. ಏನಿದ್ರು ಖುಷಿಯಾಗಿರ್ಬೇಕು. ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಸುತ್ತಾಡ್ಬೇಕು. ಯಾರ ಡಿಸ್ಟರ್ಬೆನ್ಸು ಇಲ್ಲದೆ ನಾನು ನೀವು ಖುಷಿಯಾಗಿರ್ಬೇಕು ಅಷ್ಟೇ. ದಟ್ಸ್ ಮೀ. ವಾವ್, ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ. ನಮ್ ರಾಮ್ ಏನೇ ಡಿಸೈಡ್ ಮಾಡ್ಬೇಕು ಅಂದ್ರೂ ಪೂರ್ತಿಯಾಗಿ ಅವ್ರ ಬಗ್ಗೆ ತಿಳ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡ್ತಾನೆ ಅಲ್ವಾ ಅಪ್ಪು? ಆದ್ರೆ ಈ ವಿಷಯದಲ್ಲಿ ಯೋಚನೆ ಮಾಡಕ್ ಏನೂ ಇಲ್ಲ ಚಿಕ್ಕಿ. ನನ್ಗೆ ಈ ಮದುವೆ ಓಕೆ. ನಂಗೆ ಗೊತ್ತಿತ್ತು ನಿಮ್ ಹುಡುಗಿನ ನಮ್ ರಾಮ್ ಖಂಡಿತವಾಗ್ಲೂ ಒಪ್ಕೋತಾನೆ ಅಂತ. ಆದ್ರೆ ಇಷ್ಟು ಬೇಗ ಒಪ್ಕೋತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಂಗ್ರಾಟ್ಸ್ ರಾಮ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ತಗೊಳ್ಳಿ, ಸ್ವೀಟ್ ತಿಂದು ಸೆಲೆಬ್ರೇಟ್ ಮಾಡೋಣ. ಮಾವ ಇರಮ್ಮ. ರಾಮು, ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಲ್ವಾ? ಎಸ್ ತಾತ, ಎಲ್ಲ ಯೋಚನೆ ಮಾಡಾಯ್ತು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಚಿಕ್ಕಿ, ಈ ಸಂಬಂಧ ಕಂಟಿನ್ಯೂ ಮಾಡೋದ್ರಿಂದ ನನ್ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳ್ಬಿಡ್ತೀನಿ. ಆಕ್ಚುಲಿ ಇವ್ರು ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಆದ್ರೂ ಮದುವೆ ಆದ್ಮೇಲೆ ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದಲ್ವಾ? ಅದಕ್ಕೆ ಈಗಲೇ ಮಾತಾಡ್ಕೊಂಡ್ಬಿಟ್ರೆ ಬೆಟರ್. ಛಾಯಾ, ನಿಮ್ ಬಗ್ಗೆನೂ ಹೇಳಿ. ನಾನು ನಿಮ್ ಹಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ಆಕ್ಚುಲಿ ಈ ಬಿಸ್ನೆಸ್, ಇದರ ಸಕ್ಸಸ್, ಇದು ಎಲ್ಲದರ ಹಿಂದೆ ಇರೋ ಶಕ್ತಿ ನಮ್ ತಾತ. ನಾನ್ ತುಂಬಾನೇ ಲಕ್ಕಿ. ಅವ್ರು ಕಟ್ಟು ಬೆಳೆಸಿರೋ ಸಾಮ್ರಾಜ್ಯದಲ್ಲಿ ಹಾಯಾಗಿದ್ದೀನಿ. ನಮ್ ತಾತ ತುಂಬಾನೇ ಸ್ವಾಭಿಮಾನಿ. ನನ್ನೂ ಹಾಗೆ ಬೆಳೆಸಿದ್ದಾರೆ. ಏನೂ ಇಲ್ಲದೆ ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟೋದು ಸುಲಭ ಅಲ್ಲ. ಅಫ್ಕೋರ್ಸ್. ನಾನ್ ಮಾತ್ರ ಅಲ್ಲ, ಸಾವಿರಾರು ಜನರಿಗೆ ನಮ್ ತಾತ ಇನ್ಸ್ಪಿರೇಷನ್. ತುಂಬಾ ದಿನದಿಂದ ನನ್ನ ಮನ್ಸಲ್ಲಿ ಒಂದು ವಿಷಯ ಕೊರಿತಾನೆ ಇತ್ತು. ನಾನು ನಮ್ ತಾತನ್ ತರ ಫ್ರಮ್ ದ ಸ್ಕ್ರಾಚ್ ಜೀವನನ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ಬೇಕು ಅಂತ. ಫ್ರಮ್ ಸ್ಕ್ರಾಚ್ ಅಂದ್ರೆ ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ? ಎಸ್. ಆದ್ರೆ ನಮ್ ತಾತನಿಂದ ಅಥವಾ ಮನೆಯವರಿಂದ ಯಾರಿಂದನೂ ಒಂದ್ ಸಣ್ಣ ಹೆಲ್ಪ್ ತಗೊಳಲ್ಲ. ಇನ್ಫ್ಯಾಕ್ಟ್ ಮದುವೆ ಆದ್ಮೇಲೆ ನಾನು ಈ ಮನೇಲೂ ಇರಲ್ಲ. ಅಂದ್ರೆ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ಹೇಗೂ ಮನೆಯಿಂದ ಆಚೆ ಬಂದ್ರೆ ಅವ್ರ ಪಾಲಿನ ಆಸ್ತಿ ಅವ್ರಿಗೆ ಸಿಗುತ್ತೆ. ಆಚೆ ಬಂದು ಹೊಸ ಕಂಪನಿ ಕಟ್ತಾರೆ. ಆಮೇಲೆ ಗಂಡ ಹೆಂಡತಿ ಆರಾಮಾಗಿರ್ಬೋದು ಅಲ್ವಾ?
ಎಷ್ಟು ದೊಡ್ಡ ಹಳ್ಳ ನೋಡು. ಒಳ್ಳೇದೇ ಆಯ್ತು. ಇನ್ನೊಂದು ವರ್ಷ ನೀನು ಐಸ್ ಕ್ರೀಮ್ ತಿನ್ನೋ ಹಾಗಿಲ್ಲ. ಆಮೇಲೆ ಡಾಕ್ಟರ್ ಆಂಟಿ ನನಗ್ ಬೈತಾರೆ. ಸಿಹಿ ಸಾರಿ, ನೀನು ಕೇಳ್ದಾಗೆಲ್ಲ ನನ್ಗೆ ಐಸ್ ಕ್ರೀಮ್ ಕೊಡ್ಸಕ್ ಆಗ್ತಿಲ್ಲ. ನಂಗೆ ಆ ಅದೃಷ್ಟನೇ ಇಲ್ಲ. ನಾನು ತುಂಬಾ ಅನ್ಲಕ್ಕಿ. ಆದ್ರೆ ನಾನ್ ಲಕ್ಕಿ. ಹೇಗೆ? ಹೇಗಂದ್ರೆ ನೀನು ತುಂಬಾ ಸ್ವೀಟು. ನೀನ್ ನನ್ ಜೊತೆ ಇದೆಯಲ್ಲ ಅದಕ್ಕೆ. ವಾ, ಇಷ್ಟು ದೊಡ್ಡ ಮಾತು ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇದೆಲ್ಲ ಮಾತಾಡಕ್ಕೆ? ನಾನೇ ಕಲ್ತ್ಕೊಂಡೆ. ಅಮ್ಮ ಬಾ ನಮ್ಮ ಮನೆಗೆ ಹೋಗೋಣ. ನಾನು ಇವಾಗ ಟಿವಿನ ನೋಡಿಲ್ಲ. ಸಿಹಿ, ಇನ್ನೊಂದ್ ಸ್ವಲ್ಪ ಹೊತ್ತಿಲ್ಲೇ ಇರಲ್ವಾ ಪ್ಲೀಸ್? ಅದ್ರ ಟಿವಿ. ನಾನು ನಿಂಗೊಂದ್ ಕತೆ ಹೇಳ್ತೀನಿ. ಕತೆನ ಹೇಳು. ಚಿಕ್ಕಿ ಚಿಕ್ಕಿ, ನನ್ನ ಮೇಲೆ ಕೋಪ ಅಲ್ವಾ? ಐ ಆಮ್ ಸಾರಿ ಚಿಕ್ಕಿ. ಅವ್ರ ಉದ್ದೇಶ ಏನಿತ್ತು ಅಂತ ನೀವೇ ನೋಡಿದ್ರಲ್ಲ. ಭಾವನೆಗೆ ಬೆಲೆ ಕೊಡೋ ನಿಮ್ಮಂತವ್ರಿರೋ ಈ ಮನೆಗೆ ಆ ಹುಡುಗಿ ಸೊಸೆ ಆಗಕ್ ಸಾಧ್ಯನೇ ಇಲ್ಲ. ಅಂದ್ರೆ ನಿನಗಿಷ್ಟ ಆಗುವಂತ ಹುಡುಗಿನ ಕರ್ಕೊಂಬಂದ್ರೆ ನೀನ್ ಮದ್ವೆ ಆಗ್ತೀಯ ಅಲ್ವಾ? ಚಿಕ್ಕಿ ಚಿಕ್ಕಿ, ನಿಮ್ಗೂ ತಾತನ್ಗೂ ಮನ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆಫೀಸಿಂದ ಬಂದಿದ್ದಷ್ಟೇ. ಮದ್ವೆಗೆ ರೆಡಿ ಆಗಿದ್ದೀನಿ ಅಂತ ಅಲ್ಲ. ಅಪ್ಪು, ಯಾಕೋ ಹೀಗಾಡ್ತೀಯ? ಮದ್ವೆ ಅಂದ್ರೆ ಮೂಗ್ ಮುರಿತೀಯ. ಹೋಗ. ಚಿಕ್ಕಿ, ನೀವು ಹೇಳ್ದಂಗೆ ಕೇಳ್ತಿದ್ದೀನಿ ತಾನೆ, ಮತ್ ಹ್ಯಾಂಗ್ ಬೇಜಾರ್ ಮಾಡ್ಕೋತಿದ್ದೀರಾ? ನಾನ್ ಯಾವಾಗ್ಲೂ ನಿಂಗೆ ಹೇಳ್ದೆ ಮದ್ವೆ ಆಗ್ಬೇಡ ಅಂತ? ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಸಲ ಅಂತ ನೀವೇ ನನ್ಗೆ ಹೇಳಿದ್ದು. ಈಗ ನನ್ನ ಲೈಫಲ್ಲಿ ಆಲ್ರೆಡಿ ಒಂದ್ಸಲ ಪ್ರೀತಿ ಆಗೋಗಿದೆ. ಅವಳು ಬಂದ್ಲು, ಪ್ರೀತಿ ಆಯ್ತು, ಕೊನೆಗೆ ಬಿಟ್ಟೋದ್ಲು. ನನ್ನ ಲೈಫಲ್ಲಿ ಆಲ್ರೆಡಿ ಒಂದ್ಸಲ ಪ್ರೀತಿ ಆಗೋಗಿದೆ. ಪ್ರೀತಿನೇ ಇಲ್ಲ ಅಂದ್ಮೇಲೆ ಮದುವೆನೂ ಸಾಧ್ಯ ಇಲ್ಲ. ನನಗೂ ಅದೇ ಬೇಕಾಗಿದ್ದಿದ್ದು. ನಿನ್ನ ಹಳೆ ಪ್ರೀತಿ ಶುರು ಮಾಡಿಸಿದ್ದು ನಾನೇ, ಮುಗಿಸಿದ್ದು ನಾನೇ. ದಯವಿಟ್ಟು ಇದೊಂದು ವಿಷಯದಲ್ಲಿ ಮಾತ್ರ ನನ್ನ ಫೋರ್ಸ್ ಮಾಡಬೇಡಿ ಚಿಕ್ಕಿ. ಐ ಆಮ್ ಸಾರಿ ಚಿಕ್ಕಿ, ಐ ಆಮ್ ಸಾರಿ. ರಾಮ್, ರಾಮ್, ರಾಮ್. ಈ ರಾಮನಿಗೆ ತಾನು ವನವಾಸದ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅನ್ನೋದಾದ್ರೂ ಗೊತ್ತಿತ್ತು. ಆದರೆ ನಿನಗೆ ಗೊತ್ತೇ ಇಲ್ಲದೆ ಜೀವನ ಪೂರ್ತಿ ವನವಾಸ ಅನುಭವಿಸೋ ಹಾಗೆ ಮಾಡ್ತೀನಿ ರಾಮ. ಕಾರ್ ನಿಲ್ಸಿ. ಹುಡುಗಿ ಸಿಕ್ಕದ್ಲಾ? 2 ನಿಮಿಷ ಕಾರ್ ನಿಲ್ಸು. ನಿಲ್ಸಪ್ಪ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ. ಅದನ್ನು ಮೀರಿ ಸಾಗದು ಈ ಜೀವನ. ಹಾಯ್, ನಿನ್ ಬಗ್ಗೆನೇ ನೆನೆಸ್ಕೊತಾ ಇದ್ದೆ. ಹೌದಾ? ಹಾಗಾದ್ರೆ ನನ್ ಅಕ್ಷಿನೇ ಬಂದಿಲ್ಲ ಅಲ್ವಾ ಸೀತಮ್ಮ? ಯಾರಾರ ನನ್ನ ನೆನ್ಸ್ಕೊಂಡ್ರೆ ಅಕ್ಷಿ ಬರತ್ತೆ ತಾನೆ? ನೀನ್ 5 ಮಿನಿಟ್ಸ್ ಬೇಗ ಬಂದಿದ್ರೆ ನಂಗೆ ಐಸ್ ಕ್ರೀಮ್ ಕೊಡ್ಸ್ತದೆ. ಎಲ್ಲಿ? ಆದ್ರೆ 5% ಅಷ್ಟೇ. ಸಿಹಿ, ಇಲ್ಲೇನ್ ಮಾಡ್ತಿದ್ಯಾ? ಕ್ಯಾಬ್ಗೆ ಏನಾದ್ರು ವೇಟ್ ಮಾಡ್ತಾ ಇದ್ದೀರಾ? ಐ ಕ್ಯಾನ್ ಡ್ರಾಪ್ ಯು. ಹಾಗಂತ ನಾನಲ್ಲ, ಸರ್ ಹಾಗೆ ಹೇಳಕ್ ಹೇಳಿದ್ರು. ಐ ಆಮ್ ಜಸ್ಟ್ ಆಸ್ಕಿಂಗ್ ಅಷ್ಟೇ. ನೋ ಥ್ಯಾಂಕ್ಸ್, ನಾವೇ ಹೋಗ್ತೀವಿ. ಅಲ್ಲ, ಸರ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ನಿಮ್ಗೇನಾದ್ರು ನನ್ ಮೇಲೆ ಕೋಪ್? ಬೇಡ ಅಂತ ಹೇಳಿದ್ನಲ್ಲ. ಓಕೆ, ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್.
ಮರ್ಯಾದಸ್ಥರ ಮನೆ ಹೆಣ್ಮಗಳು ಬರೋ ಟೈಮ್ ಇದು. ಹೆಂಗಸರು ಗಂಡಸರನ್ನ ಕಾಯಿಸಬಾರ್ದು, ಅದರಲ್ಲೂ ದುಡ್ಡು ಕೊಟ್ಟವ್ರನ್ನ ಕಾಯಿಸ್ಲೇಬಾರ್ದು. ಇನ್ನಿಂಗ್ಸ್ನ ಮೊದಲನೇ ಎಸೆತ ನಾಗ ಅವರಿಂದ ಅರ್ಜುನ್ ಅವರಿಗೆ. ಎರಡನೇ ಬಾಲು ಗರುಡ ಅವರ ಹೊಡೆದ ಬಾಲು ಪ್ರೇಕ್ಷಕರಿಗೆ ಪೆಟ್ಟಾಗಿದೆ. ಪ್ರೇಕ್ಷಕರು ನೋವಿನಿಂದ ಚಿತ್ತರಿಸಿ ಅಳುತ್ತಿದ್ದಾರೆ. ಪ್ರೇಕ್ಷಕರು ಸ್ಟೇಡಿಯಂನಿಂದ ಆಚೆ ಹೊರಟೇ ಬಿಟ್ಟರು. ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ, ಆಯ್ತಾ? ಇಲ್ಲೇ ಇರು, ಅಳ್ಬೇಡ. ಓಕೆ, ಸುಮ್ಮನಿರೋ ನೀನು, ಇರಿಟೇಟ್ ಮಾಡ್ಬೇಡ. ಅದೇನ್ ಬೇಕೋ ಅದನ್ನ ಕೊಟ್ಟು ಕೂಡಿಸ್ಬಾರ್ದ? ಚಾಂಪ್ ಬಿಡು ಬಿಡು ಅಂತ ಹೇಳ್ದಲ್ಲ. ಆ ಕೆಲ್ಸನ ನೀನೇ ಮಾಡ್ಬೋದಲ್ವಾ? ತಾಯಿಯಾದವಳು ಮಕ್ಕಳನ್ನ ನಿಭಾಯಿಸ್ಬೇಕು. ದಬ್ಬಾಳಿಕೆ ಮಾಡೋದಕ್ಕೆ ಮಕ್ಕಳು ಯಾಕೆ ಬೇಕು? 4 ಜನಕ್ಕೆ ನೀನೇ ನನ್ ಗಂಡ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೆ. ಮಧ್ಯದಲ್ಲಿ ಮಾತಾಡುವಂತ ಪರ್ಮಿಷನ್ ಕೊಟ್ನಾ? ಪ್ಲೇಟ್ ಇಡು ಕೆಳಗೆ. ಪುಟ್ ದ ಪ್ಲೇಟ್ ಡೌನ್. ಕಂದ, ಯಾಕೋ ಹೀಗೆ ಹಠ ಮಾಡ್ತಿದ್ಯಾ? ನನ್ ಬಂಗಾರ ಅಲ್ಲ, ನನ್ ಮುದ್ದು ಅಲ್ಲ. ಅಮ್ಮ ಹೇಳಿದ ಮಾತು ಕೇಳ್ತೀಯ ತಾನೇ? ಆ ಮಾಡು. ಇಲ್ಲ, ನಂಗೆ ಇಟಾಲಿಯನ್ ಫುಡ್ ಬೇಕು. ಅನಿ, ಯಾಕೆ ಅಮ್ಮನ್ನ ಸತಾಯಿಸ್ತಾ ಇದ್ದೀಯಾ? ಅಮ್ಮ ಏನ್ ಕೊಡ್ತಾಳೋ ಅದನ್ನ ತಿನ್ಬೇಕು ಕಣ. ನೋಡಿ ಮಾವಯ್ಯ, ಎಲ್ಲದಕ್ಕೂ ಹಠ ಮಾಡೋದ್ ಕಲ್ತಿದ್ದಾನೆ. ಹೇಳಿದ ಮಾತೇ ಕೇಳಲ್ಲ ಅಂತಾನೆ. ಯಾಕೆ ಕೇಳಲ್ಲ ಚಿಕ್ಕೆ? ನಮ್ಮ ಮನಿ ತುಂಬಾ ಒಳ್ಳೆ ಹುಡುಗ, ಇದು ಗುಡ್ ಬಾಯ್. ಇವತ್ ನಮ್ಮ ಮನಿ ಪುಟ್ಟಾಗೆ ನಾನೇ ತಿಂಡಿ ತಿನ್ನಿಸ್ತೀನಿ. ಅನಿಕೇತ, ನೀನ್ ಹೇಗ್ ಹಾಕ್ಬೇಕು ಗೊತ್ತೇನೋ? ನಿನ್ ಬಿಗ್ ಬ್ರದರ್ ರಾಮನ್ ತರ ಹಾಕ್ಬೇಕು. ಶೋ ನೋಡ್ದ್ಯಾ? నేను ಐಸ್ ಕ್ರೀಮ್ ತಿಂದಿದ್ದಕ್ಕೆ ಇವತ್ತು ಕೋಲ್ಡ್ ಆಗಿದೆ. ನಾ ಐಸ್ ಕ್ರೀಮ್ ಕೊಡ್ಸುವಂತ ಹಠ ಮಾಡ್ದ, ನೀವ್ ಬೇಡ ಆಗ್ಬೇಕಿತ್ತು. ಆಯ್ತು, ಟೆನ್ಷನ್ ಮಾಡ್ಕೋಬೇಡ. ನಮ್ ಯಾಕೆ ನೆಗಡಿ ಆಗತ್ತೆ ಹೇಳು? ಯಾಕಂದ್ರೆ ನಾವೆಲ್ರೂ ಮೂಗಿನ ಮೇಲೆ ಐಸ್ ಇಟ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ. ಪ್ಲೀಸ್ ಇವಾಗ ಹೋಗಿ ನಿನ್ ಬ್ಯಾಗ್ನ ರೆಡಿ ಮಾಡ್ಕೋತೀಯ? ನನಗೆ ಟೈಮ್ ಆಗಿದೆ, ಲೇಟ್ ಆಗತ್ತೆ ಆಮೇಲೆ. ನೀನ್ ಹೆಲ್ಪ್ ಆಗ್ಲಿ ಅಂತ ತಾನೇ ಟಿಫಿನ್ ಬಾಕ್ಸ್ ತೊಳಿತಿರೋದು. ಈ ಚಪಾತಿನ ನಾನೇ ಮಾಡ್ತೀನಿ. ಬೇಡ, ಈ ಕಡೆ ಬಾ, ನಾನೇ ಬೇಗ ಮಾಡ್ತೀನಿ. ನೀ ಮಾಡ್ರೆ ಬೆಂಕಿ ಫಾಸ್ಟ್ ಆಗಿ ಉರಿಯತ್ತಾ? ಏನಿದು, ಈ ಚಪಾತಿ ಬೆಂದೇ ಇಲ್ಲ. ಓ, ಗ್ಯಾಸ್ ಖಾಲಿ ಆಗಿದೆ. ನನಗೆ ಬೇರೆ ಆಫೀಸಿಗೆ ಟೈಮ್ ಆಯ್ತು. ಪುಟ, ಸಿಲಿಂಡರ್ ಚೇಂಜ್ ಮಾಡಿ ದೋಸೆ ಮಾಡ್ಕೊಡಕ್ಕೆ ತುಂಬಾ ಟೈಮ್ ಆಗತ್ತೆ. ಮಧ್ಯಾಹ್ನಕ್ಕೆ ಇದನ್ನೇ ಅಡ್ಜಸ್ಟ್ ಮಾಡ್ಕೋತೀಯಾ? ಅಯ್ಯೋ ಪರವಾಗಿಲ್ಲ ಸೀತಮ್ಮ, ನಮ್ಮ ಹತ್ರ ಇಷ್ಟಾದ್ರೂ ಇದೆ ಅಲ್ವಾ. ಇಷ್ಟು ಇರ್ಲಿಲ್ಲ ಅಂದ್ರೆ ಆವಾಗ ಕಷ್ಟ ಆಗ್ತಿತ್ತು. ನಮ್ಮ ಹತ್ರ ತುಂಬಾ ಫುಡ್ ಇದೆ, ತುಂಬಾ ದುಡ್ಡಿದೆ. ಯಾಕೆ ನಗ್ತಿದ್ಯಾ? ಏನಿಲ್ಲ. ಗುಡ್ ಮಾರ್ನಿಂಗ್, ಎಲ್ರು ಕೂತ್ಕೊಳ್ಳಿ.
ಜಸ್ಟ್ ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೀವಿ ಸರ್. ಓಕೆ, ನಿಮ್ಮ ಕೆಲಸ ನೀವು ಮುಂದುವರಿಸಿ, ಆಮೇಲೆ ಸಿಗ್ತೀನಿ. ಶಲ್ ವಿ ಪ್ರೊಸೀಡ್? ಸರ್ ಎಸ್ ಸರ್, ವಿ ಶಾಲ್ ಪ್ರೊಸೀಡ್. ರಾಮ್, ನೀವು ಬನ್ನಿ. ಟೆನ್ಷನ್ ಅಲ್ಲಿ ಇವ್ರ ಮೇಲೆ ಕೂಗಾಡ್ಬಿಟ್ಟೆ. ಸಾರಿ ಕೇಳಬೇಕು, ಆದ್ರೆ ಹೇಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮೇಲೆ ಕೋಪ ಇದ್ದಿದ್ದು ನಿಜ, ಆದ್ರೆ ಸಿಹಿ ಹತ್ರ ಮಾತಾಡಿ ಅವಳಿಗೆ ಸಮಾಧಾನ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ರಾಮ, ನಾನು ಹೇಳೋದಕ್ಕೂ ಮುಂಚೆ ಅಶೋಕ ನಿನ್ಗೆಲ್ಲ ಹೇಳ್ಬಿಟ್ಟಿದ್ದಾನೇನು? ಯಾವ ವಿಷಯ ತಾತ? ನನ್ಗೇನು ಹೇಳಿಲ್ವಲ್ಲ. ಅದೇನಿಲ್ಲ ಕಣ, ಇವತ್ತು ನಾನು ನಿನ್ ಜೊತೆ ಸಾರಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನಿಂದು ತಿಂಡಿ ಆಗಿದ್ರೆ ಸ್ವಲ್ಪ ಬರ್ತೀಯಾ? ಆಯ್ತು. ಏನಾಯ್ತು? ಏನಿಲ್ಲ, ಆಮೇಲೆ ಹೇಳ್ತೀನಿ. ಸೂರಿ ಬಾ. ಹಲೋ, ಅವ್ರು ನಮ್ಮ ಅಪ್ಪ ಕಣ, ಅಟ್ಲೀಸ್ಟ್ ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡು. ನೀವ್ಯಾಕೆ ರೇಗಾಡ್ತಾ ಇದ್ದೀರಾ? ಅವನ್ ಹಾಕ್ ಕರೆದ್ರೆ ಮಾವಯ್ಯನೇ ಖುಷಿ ಪಟ್ಕೊಂಡ್ ಮಾತಾಡ್ತಾರೆ. ನಿಮ್ಗೇನ್ ಪ್ರಾಬ್ಲಮ್ಮು? ಕರೆಕ್ಟ್ ಅಮ್ಮ, ಇವನು ಹಂಗ್ ಮಾತಾಡಿದ್ರೆ ನಂಗೆ ಖುಷಿ ಆಗೋದು. ಅಣ್ಣ ಹೇಗಿದ್ಯಾ? ನಮ್ದೇನಮ್ಮ, ಹೀಗೆ ಇದ್ದೇವೆ. ಕಾಫಿ ಟೀ ಹೇಳ? ಅಯ್ಯೋ ಬೇಡಮ್ಮ, ನೀನ್ ಇಲ್ಲಿ ಕೊಡ್ಸೋ ಕಾಫಿ ದುಡ್ಡಲ್ಲಿ ನಾವು ಒಂದು ದಿನ ಊಟ ಮಾಡ್ಬೋದು. ನಮಗೆ ಯಾಕೆ ಈ ದೊಡ್ಡಸ್ತಿಗೆ ಎಲ್ಲ? ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗಕ್ ಏನಿದೆ? ಗಂಡ ಅನಿಸ್ಕೊಂಡನು 4 ಕಾಸು ಸಂಪಾದನೆ ಇಲ್ಲ. ರಾತ್ರಿ ಆದ್ರೆ ಸಾಕು ಉಸ್ಸೋ ಪುಸ್ಸೋ ಅಂತ ಉಸಿರಾಡಕ್ಕೂ ಉಸಿರು ಬಿಡ್ತಾರೆ. ರಾತ್ರಿ ಮಲಗ್ದವರು ಎದ್ದೇಳ್ತಾರೆ ಇಲ್ವೋ ಅನ್ಸಕ್ ಶುರು ಆಗಿದೆ. ಚೆಕಪ್ ಅಂದ್ರೆ 3000 ಎಲ್ಲಿಂದ ತರೋಣ? ಜೀವ ಹೋಗ್ತಿದ್ರು ದುಡ್ಡಿನ ಮುಖ ನೋಡೋ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ. ನೀವು ಫಸ್ಟ್ ಅಣ್ಣನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಒಂದು 200-300 ರೂಪಾಯಿ ಕಡಿಮೆ. ಅರ್ಜೆಂಟಿಗೆ ಇಷ್ಟ ಆದ್ರೂ ಇದೆಯಲ್ಲ. ಸೀತಾ, ಕ್ಷಮಿಸ್ಬಿಡಮ್ಮ. ನಿನ್ನ ನೋಡ್ಕೋಬೇಕಾದ ನಾನೇ ನಿನ್ನ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿನಗೂ ಒಂದು ಜೀವನ ಇದೆ, ಮಗಳಿದ್ದಾಳೆ. ಬೇಡವಾಗಿರೋದನ್ನೆಲ್ಲ ತಲೆ ಮೇಲೆ ಎಳ್ಕೊಂಡಿರೋದು ಇವಳೆ. ಗಂಡ ದಿಕ್ಕಿಲ್ದಿರೋ ಮನೆ, ಮಗಳ ಹೆಸರು ಸಿಹಿ ಅಂತ, ಅದಕ್ಕೆ ಶುಗರ್ ಕಾಯಿಲೆ ಬೇರೆ ಇದೆ. ಅಪ್ಪ ಅನಿಸ್ಕೊಂಡನು ಪತ್ತೆನೇ ಇಲ್ಲ. ಇದೆಲ್ಲ ಉಸಬರಿ ಬೇಕಿತ್ತ ಇವಳಿಗೆ? ಸುಲೋಚನಾ, ಸುಮ್ನಿರ್ತೀಯ? ಸುಮ್ಮನೆ ಇದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಸೀತಾ, ಇವತ್ ಸಾಯಂಕಾಲ ಮನೆಗೊಬ್ಬರನ್ನ ಕರ್ಕೊಂಡ್ ಬರ್ತೀನಿ. ತುಂಬಾ ಒಳ್ಳೆಯವರು, ತುಂಬಾ ಓದ್ಕೊಂಡಿದ್ದಾರೆ, ಫೇಮಸ್ ಲಾಯರು. ನಿನ್ ವಿಷಯ ಎಲ್ಲ ಅವ್ರ ಹತ್ರ ಹೇಳಿದೀನಿ. ಅವ್ರ ಮದ್ವೆ ಆಗಕ್ ರೆಡಿ ಇದ್ದಾರೆ. ನೀನೊಂದ್ಸಲ ಅವ್ರ ಹತ್ರ ಮಾತಾಡಿದ್ರೆ ನಾವು ಮುಂದುವರಿಬಹುದು. ಅದಕ್ಕೆ ಪ್ಲೀಸ್ ಮದ್ವೆ ಬಗ್ಗೆ ಮಾತಾಡ್ಬೇಡಿ, ಅವ್ರಿಗೆ ಬರಬೇಡ ಅಂತ ಹೇಳಿ. ಸೀತಾ, ಒಂದ್ಸಲ ಯೋಚನೆ ಮಾಡು. ನಾನು ಯೋಚನೆ ಮಾಡ್ಬಿಟ್ಟೆ ಹೇಳ್ತಿರೋದು ಅಣ್ಣ. ನನ್ನ ಪ್ರಪಂಚದಲ್ಲಿ ನಾನು ಸಿಹಿ ಅಷ್ಟೇ, ಇನ್ಯಾರಿಗೂ ಜಾಗ ಇಲ್ಲ. ಈಗ ನೀವು ಹೊರಡಿ, ಅಣ್ಣನ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಏನಾದ್ರೂ ಎಕ್ಸ್ಟ್ರಾ ಬಿಲ್ ಆದ್ರೆ ನಾನೇ ಪೇ ಮಾಡ್ತೀನಿ. ಇವಳು ನೋಡಿದ್ರೆ ಹಿಂಗೆ, ಆ ಲಾಯರ್ ನೋಡಿದ್ರೆ ನಮ್ ಬೆನ್ ಬಿದ್ದಿದ್ದಾನೆ. ಅಲ್ಲ, ಆ ಲಾಯರು ಸೀತಾ ಹಿಂದೆ ಬಿದ್ದಿರೋದು ನೋಡಿದ್ರೆ ಮದುವೆ ಮಾತ್ರ ಅಲ್ಲ,
ಬೇರೆ ಏನೋ ಕ್ರಿಮಿನಲ್ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅನ್ಸತ್ತೆ. ಈಗ ಏನೇ ಮಾಡೋದು? ಅಯ್ಯ ಅವರು ಸಬ್ರಿ ನಮ್ಗೆ ಯಾಕೆ? ಮೊದ್ಲು ಇವಳನ್ನ ಒಪ್ಪಿಸ್ಬೇಕು. ಇವಳೇನಾದ್ರೂ ಒಪ್ಪದೇ ಇದ್ರೆ ನಮ್ ಬೆಳೆ ಬೇಯಲ್ಲ. ಕಬ್ಬಣ ಕಾದಾಗ್ಲೇ ಬಡಿಬೇಕು. ಇವತ್ ರಾತ್ರಿ ಒಳಗಡೆ ನಾನು ಇದನ್ನ ಡೀಲ್ ಮಾಡ್ತೀನಿ. ಸದ್ಯ ಬಂದಿದ್ದಕ್ಕೇನು ಲಾಸ್ ಇಲ್ಲ. ಇಷ್ಟ ನಿಂಗೆ ಅದು ಕುಡಿಲಿ. ನಂಗ್ ಹುಷಾರಿಲ್ಲ ಅಂತ ತಾನೇ ದುಡ್ಡು ಪೀಕಿರೋದು. ಹಿಡ್ಕೋ. ನೀನ್ ಏನ್ ಗನಂದಾರಿ ಕೆಲಸ ಮಾಡಿದೀಯ ಅಂತ ನಿನಗ್ ಕಮಿಷನ್ನು ನನಗ್ ಗೊತ್ತಿಲ್ವಾ? ರಾತ್ರಿ ಕುಡ್ಕೊಂಡ್ ಬಂದು ಮನೇಲಿ ಬಿದ್ದಿರ್ತೀಯ. ನಿನಗೊಂದ್ ಕೆಲ್ಸ ಕಾರ್ಯ ಅಂತಿದ್ರೆ ನನ್ ಜೀವನ ಯಾಕೆ ಹಿಂಗಿರ್ತಿತ್ತು? ಅದ್ ಯಾವ ಲೆಕ್ಕ ಟ್ಯಾಲಿ ಆಗುತ್ತೋ ಏನೋ. ಹೊಟ್ಟೆ ಖಾಲಿ ಇದ್ದಾಗ ಕೆಲ್ಸ ಮಾತ್ರ ಮಾಡಬಾರ್ದು. ಸೀತಮ್ಮ ಬಾಮ್ಮ. ಹಾ ಬಂದೆ. ಓ ಹಲೋ, ಹೊಸ ಅಡ್ಮಿಷನ್. ಫಸ್ಟ್ ಡೇನೆ ಎತ್ತೆ ತೊಗಿಬೇಡಿ. ಬನ್ನಿ ಹೋಗೋಣ. ವಾಟ್? ಓ ಕಮ್ ಲೆಟ್ಸ್ ಗೋ ಫಾರ್ ಡಿನ್ನರ್. ಐ ಮೀನ್ ಸಾರಿ, ಲಂಚ್. ನೀವು ಹೇಳಿದ್ ಕೇಳಿಸಿಲ್ಲ ಅಷ್ಟೇ. ಏನೋ ಕನ್ನಡನೇ ಬರ್ದೇ ಇರೋ ಒಂಥರ ಆಡ್ಕೋತಾ ಇದೀರಲ್ಲ. ಓಕೆ ಓಕೆ ಬನ್ನಿ. ಏನಿವತ್ ನಿಮ್ ಲಂಚು? ಲಂಚ್ ತಂದಿಲ್ವಾ ನೀವು? ಆರ್ಡರ್ ಮಾಡ್ಕೋತಾರ ಏನೋ. ಟೇಸ್ಟಿಂಗ್ ನಾನು ಸೇರಿಸ್ಕೊಳ್ರಿ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಬೇಕಿದ್ರೆ ಶೇರ್ ಮಾಡ್ಕೋಬಹುದು. ಶೇರಿಂಗ? ಹಾ ಪರವಾಗಿಲ್ಲ, ಬೇಡ. ನನಗ್ ಹಸುವಾಗ್ತಿದೆ. ನೀವು ಹೊಡಿ. ಇಲ್ಲ, ಸಂಕೋಚ ಪಟ್ಕೋಬೇಡಿ. ಚಪಾತಿ ಪಲ್ಯ ಸೇರುತ್ತಲ್ವಾ ನಿಮ್ಗೆ? ಸೇರುತ್ತಾ ಅಂದ್ರೆ? ಕನ್ನಡ ಬರುತ್ತೆ ಅಂದ್ರಲ್ರಿ. ಪ್ರಿಯಾ, ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ. ರಾಮ್, ಲಂಚ್. ಅವರು ಲಂಚ್ ತಂದಿಲ್ಲ ಸರ್, ನಮ್ ಜೊತೆನೆ ಶೇರ್ ಮಾಡ್ತಾರೆ. ಹೌದಾ ರಾಮ್? ಹೌದು ಅಂತ ಹೇಳಿ. ಎಸ್ ಸರ್. ಯಾ ಲಂಚ್ಗೆ ನೀವು ನಮ್ ಜೊತೆ ಜಾಯಿನ್ ಆಗ್ಬೋದು. ಶೇರ್ ಮಾಡಕ್ಕೆ ನಾನ್ ರೆಡಿ. ನೀನನ್ ಬಿಟ್ಟು ಮದುವೆ ಮಾಡ್ಕೊಂತಿದ್ಯಲ್ವಾ? ನಾವು ಒಬ್ಳೆ ತವರ್ ಮನೆಯಲ್ಲಿ ಇರ್ಬೇಕಾ? ಭಯ ಆಗುತ್ತೆ ಸಿದ್ದಮ್ಮ. ಯಾರು ನಿನಗೆ ಹೇಳಿದ್ದಲ್ಲ? ನಾನು ನಿನ್ನ ಬಿಟ್ಟಿರಕ್ಕಾಗತ್ತಾ ಪುಟ್ಟಿ? ಈ ನನ್ ಪ್ರಾಣ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಪುಟ್ಟ. ನಮ್ಮನೇಲಿ ನಾನು ನೀನು ಇಬ್ರೆ. ನಮ್ಮಿಬ್ರು ಮಧ್ಯೆ ಯಾರೂ ಬರೋದಿಲ್ಲ. ಪಿಂಕಿ ಪ್ರಾಮಿಸ್? ಪಿಂಕಿ ಪ್ರಾಮಿಸ್. Incorrect password. Desai at 1828_#. ಪಾಸ್ವರ್ಡ್ ಚೇಂಜ್ ಆಗಿದೆ. ಪಾಸ್ವರ್ಡ್ ಸೇಫ್ಟಿಗೋಸ್ಕರ ಚೇಂಜ್ ಮಾಡಿರೋದಾ ಅಥವಾ ಆ ಇಡಿಯಟ್ ಚರಣ್ನೇ ಏನಾದರೂ ಬಾಯ್ ಬಿಟ್ಬಿಟ್ನಾ? ಕಂಟ್ರೋಲ್ ಕೈ ತಪ್ತಿರೋದಕ್ಕೆ ಇದೇ ಮೊದಲನೇ ಸ್ಟೆಪ್. ಭಾರ್ಗವಿ, ಇದನ್ನ ಈಗಲೇ ನೀನು ಸರಿಪಡಿಸ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲ ಕೈ ತಪ್ಪು ಹೋಗುತ್ತೆ. ಥ್ಯಾಂಕ್ ಯು ಸಿದ್ದಯ್ಯ. ಸರಿ ಚಿಕ್ಕಯ್ಯ. ಅರೆ ಚಿಕ್ಕಿ, ನೀವ್ಯಾಕೆ ಕಾಫಿ ತರಕ್ ಹೋದ್ರಿ? ಸಿದ್ದಯ್ಯ ಹೇಳಿದ್ನಲ್ಲ. ಮನೆ ಮಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಕಾಫಿ ತಂದು ಕೊಡೋದ್ರಲ್ಲಿ ಏನ್ ತಪ್ಪು ಹೇಳು? ಮನೆ ಮಗ ಎಷ್ಟೇ ದುಡಿದ್ರು ಚಿಕ್ಕಿನ್ ಮೀರ್ಸಕ್ ಆಗಲ್ಲ.
ನಮ್ ಚಿಕ್ಕಿ ಯಾವ್ದೇ ಕೆಲಸ ಮಾಡಿದ್ರು ಗ್ರೇಟೆ. ಅಯ್ಯಯ್ಯೋ ಸಾಕು ಸಾಕು, ಅಷ್ಟೊಂದೆಲ್ಲ ಅಟ್ಟಕ್ಕೆ ಏರಿಸ್ಬೇಡಪ್ಪ. ಅಲ್ಲಿಂದ ಏರ್ಸಿ ಕೆಳಗಡೆ ದಪ್ಪಂತ ತಳ್ಳೋರೆ ಜಾಸ್ತಿ. ನೀನು ಅದೇ ಕ್ಯಾಟಗರಿಗೆ ಸೇರ್ತೀಯಾ ಏನೋ? ಭಾರ್ಗವಿ ಚಿಕ್ಕಿ ಕೆಳಗ್ ಬೀಳೋದ ಚಾನ್ಸೇ ಇಲ್ಲ. ಅದು ಈ ರಾಮ್ ಇರ್ಬೇಕಾದ್ರೆ ಅದ್ ನಡೆಯಲ್ಲ. ಇಷ್ಟೆಲ್ಲ ಬರ್ಡನ್ ಯಾಕೆ ತಗೋತಾ ಇದೀಯ ರಾಮ್? ನೀನ್ ಅಲ್ಲಿಂದ ಬಂದಿದ್ದು ಇದಕ್ಕೇನಾ? ಏನ್ ಮಾಡೋದ್ ಚಿಕ್ಕಿ, ಕೆಲವೊಂದ್ ಕೆಲ್ಸ ನಾವು ಆಫೀಸಲ್ಲಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅದಕ್ಕೆ ಅಂದ್ರೆ ಯಾರಿಗಾದ್ರೂ ಡೌಟ್ ಬರುತ್ತಲ್ಲ, ಸೊ ಡೌಟಾ? ಬಾಸ್ ಮೇಲೆ ಯಾರೋ ಡೌಟ್ ಪಡ್ತಾರೆ? ನನ್ ಬಾಸೇ ಅಲ್ವಲ್ಲ ಚಿಕ್ಕಿ. ಸೀತಮ್ಮ, ಇನ್ನು ಎಷ್ಟೊತ್ತು? ಡ್ರಾಯಿಂಗ್ ಮಾಡೋಕ್ಕೂ ಶಕ್ತಿ ಇಲ್ಲ. ತುಂಬಾ ಹೊಟ್ಟೆ ಹಸಿತದ ಸೀತಮ್ಮ. 5 ನಿಮಿಷ ಪುಟ. ಸ್ಟೀಮ್ ಎಲ್ಲ ಕಡಿಮೆ ಆದ್ಮೇಲೆ ಬಿಸಿ ಬಿಸಿ ಅನ್ನ ರೆಡಿ. ಸರಿಯಾದ ಸಮಯಕ್ಕೆ ಈ ಅಶೋಕ್ ಯಾಕೆ ಬಂದ? ರಾಮ್ ಏನೋ ಹೇಳೋಕ್ ಹೊರಟಿದ್ದ, ಇವನೇ ಬೇಕಂತ ತಡೀತಿದ್ದಾನೆ. ದಿಸ್ ಇಸ್ ನಾಟ್ ಫೇರ್ ಮಗ. ನನ್ ಚಿಕ್ಕಿ ಮೇಲೆ ಅನುಮಾನ ಪಡ್ತೀನ ನೀನು? ನಾನ್ ಸೆನ್ಸ್ ಮಗ. ನಾನು ಅವ್ರ ಮೇಲೆ ಅನುಮಾನ ಪಡ್ತಾ ಇಲ್ಲ ಕಣೋ. ಇಷ್ಟು ದಿನ ಆಫೀಸ್ ಕೆಲಸ ನೋಡ್ಕೊಂಡಿದ್ದವ್ರೆ. ಈಗ ನೀನಲ್ಲಿ ಬಾಸ್ ಆಗಿಲ್ದೆ ಅಲ್ಲಿ ನಡೀತಾ ಇರೋ ತಪ್ಪುಗಳನ್ನ ಕಂಡು ಹಿಡಿಯಕ್ ಪ್ರಯತ್ನ ಪಡ್ತಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಇಷ್ಟು ದಿನ ಅವ್ರು ಮಾಡಿದ ತಪ್ಪು ಅನ್ನೋ ಅರ್ಥ ಬರಲ್ವೇನಾ? ಯು ರೈಟ್ ಮಗ, ಯು ರೈಟ್. ತಣ್ಣಗಾಗಿರೋ ಕಾಫಿನೇ ಕುಡಿಯಕ್ ಬಿಡಲ್ಲ. ಅಂತದ್ರಲ್ಲಿ ನನ್ನ ಆಫೀಸಲ್ಲಿ ನಾರ್ಮಲ್ ಎಂಪ್ಲಾಯ್ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ. ಕೆಲವೊಂದ್ಸಲ ನನ್ನನ್ನು ನಾನೇ ಅರ್ಥ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಮಗ. ನನ್ನ ನೀನ್ ಅಷ್ಟು ಚೆನ್ನಾಗಿ ಹೇಗೋ ಅರ್ಥ ಮಾಡ್ಕೊಂಡಿದ್ಯಾ? ನಿನಗೂ ಎಲ್ಲ ಅರ್ಥ ಆಗ್ಬೇಕು ಅನ್ನೋದೇ ನನ್ನ ಆಸೆ ಕಣ. ಏನಿಲ್ಲ, ಇದ್ ನೋಡು, ಇನ್ನಷ್ಟು ಫ್ರಾಡ್ ಲೆಕ್ಕಗಳು. ಇನ್ನೂ ಒಂದಷ್ಟ? ಹೌದು ಕಣೋ. ಹಳೆ ಫೈಲಲ್ಲಿ ರಿಜಿಸ್ಟರ್ ಆಗದೆ ಇರೋ ಕಂಪ್ನಿಗಳಿಗೆಲ್ಲ ದುಡ್ಡು ಹೋಗಿದೆ. How is this possible? Oh my God. ಸೀತಮ್ಮ, ಹೊಟ್ಟೆ ಹಸಿತದೆ, ಬಾ ಊಟ ಮಾಡೋಣ.